ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಮೃತ ಮಹೋತ್ಸವಕ್ಕೆ ಈಗಾಗಲೇ ಸಕಲ ಸಿದ್ಧತೆ ನಡೆದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಾಹಿತಿಗಳು, ನಿರ್ದೇಶಕರು ಮತ್ತು ಸಂಗೀತ ನಿರ್ದೇಶಕರಾದಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ. ಸೊ ಮೊದಲನೇದಾಗಿ ಸರ್, 75ನೇ ವರ್ಷದ ಕಳೆದ ವರ್ಷವೇ ಸಾಕಷ್ಟು ಸಕಲ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಮಾಡಿದ್ರಿ. ಅದಾದರೆ ಕೆಲವೇ ದಿನದಲ್ಲೇ ಒಂದಿಷ್ಟು ಘಟನೆಗಳು ನಡಿಬಾರ್ದಂಥ ಘಟನೆಗಳು ನಡೆದೋಯ್ತು. ಸೊ ಈ ವರ್ಷ ಈ ರೀತಿಯಾದ ಒಂದು ಪ್ರೋಗ್ರಾಮ್ಗೆ ರೂಪುರೇಷೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ವಿಷ್ಣು ಸರ್ ಅವರ 75ನೇ ವರ್ಷದ ಹುಟ್ಟುಹಬ್ಬ. ಇದೊಂದು ಪ್ರತಿ ವರ್ಷದ ಅವರಿದ್ದಾಗ, ಭೌತಿಕವಾಗಿ ಅವರಿದ್ದಾಗ ಏನು ಸಂಭ್ರಮ ಇರ್ತಿತ್ತು ನಾವು ನೋಡಿದ್ದೀವಿ. ಇಡೀ ಕರ್ನಾಟಕದ ಪ್ರತಿ ತಾಲೂಕಿನಿಂದ ಬಸ್ಗಟ್ಟಲೆ ಜನ ಬರ್ತಿದ್ರು. ಇಡೀ ಜಯನಗರ ತುಂಬೋಗ್ತಿತ್ತು. ನಮಗೆ ಅದನ್ನೆಲ್ಲ ನಾವು ಕಣ್ಣಲ್ಲಿ ನೋಡಿದ್ದೀವಿ. ಇವತ್ತಿಗೂ ಕೂಡ ಅವರು ಇಲ್ಲವಾದರೂ ಕೂಡ, ಭೌತಿಕವಾಗಿ ದೈಹಿಕವಾಗಿ ಅವರು ಇಲ್ಲವಾದರೂ ಕೂಡ ನಮಗೇನು ಇಷ್ಟು ದಿವಸ ಏನು ಕಳೆದ ವರ್ಷದ ತನಕ ಪುಣ್ಯಭೂಮಿ ನಾವೇನು ಪ್ರತಿ ವರ್ಷ ಏನು ಅದ್ಧೂರಿಯಾಗಿ ನಡೀತಿತ್ತು ಅವ್ರ ಬರ್ಡೇ ಮತ್ತು ಪುಣ್ಯ ಸ್ಮರಣೆ ಎರಡೂ ಕೂಡ ಜನ ಜಾತ್ರೆಯ ಹಾಗೆ ಬರ್ತಿದ್ದರು. ಮತ್ತು ದಾಖಲೆ ಮಟ್ಟದಲ್ಲಿ ಅಂದರೆ ಹತ್ರ 2 ಲಕ್ಷ ಜನ ಬಂದ ಇತಿಹಾಸ ಕೂಡ ಇದೆ. ಕಟೌಟ್ ಜಾತ್ರೆ ಮಾಡಿದಾಗಲಿ ಎಲ್ಲ. ಈ 75ನೇ ವರ್ಷದ ಸಂಭ್ರಮ ಕೂಡ ಅಷ್ಟೇ ದಾಖಲೆಯ ಮಟ್ಟದಲ್ಲಿರುತ್ತೆ ಅಂತ ನನ್ನ ಭಾವನೆ. ಯಾಕೆಂದರೆ ಆ ರೀತಿ ಎಲ್ಲ ಅವರ ಜೊತೆ ಒಡನಾಡಿದಂಥ ಎಲ್ಲ ಅನೇಕರು ಮಾತಾಡೋರಿದ್ದಾರೆ ಮತ್ತು ಕಾರ್ಯಕ್ರಮ ನಡೆಯುತ್ತೆ. ಸಂಗೀತ ಆಗಲಿ, ಒಟ್ಟು ಅವರನ್ನು ಸಂಭ್ರಮಿಸುವ ಒಂದು ಹಬ್ಬ ಜೋರಾಗಿ ನಡೆಯುತ್ತೆ. ಈ ಸಲ ಕೂಡ ಖಂಡಿತ ನಾಡಿನ ಎಲ್ಲ ಮೂಲೆಯಿಂದ ಜನ ಬರ್ತಾರೆ ಅಂತ ಭಾವಿಸಿದ್ದೀನಿ. ಸರ್, ಯಾರಿಗೆಲ್ಲ ಆಹ್ವಾನ ಮಾಡಬೇಕು ಏನಂತ ಅಂದರೆ ಒಂದಿಷ್ಟು ಪ್ಲ್ಯಾನ್ಗಳಿರುತ್ತಲ್ಲ ಸರ್, ಯಾರ್ಯಾರೆಲ್ಲ ಏನಂತ ಮಾಡಿದ್ರಿ ಸರ್? ಆಹ್ವಾನದ ರೂಪುರೇಷೆ ಬಗ್ಗೆ ಶ್ರೀನಿವಾಸ್ ಈಗಾಗಲೇ ಹೇಳಿರ್ತಾರೆ. ನಾನು ಹೇಳೋದು ಆಹ್ವಾನ ಮಾಡೋದು ಅನ್ನೋದಕ್ಕಿಂತ ಸೆಪ್ಟೆಂಬರ್ 18 ಇದೇ ವೈಯಕ್ತಿಕ ಆಹ್ವಾನ ಅಂದ್ಕೊಂಡು ಬರಬೇಕು. ಎಲ್ಲ ಅವರ ಒಡನಾಡಿಗಳು, ಅವರ ಜೊತೆ ಸಿನಿಮಾ ಮಾಡುವಂಥ ಕಲಾವಿದರಾಗಲಿ, ತಂತ್ರಜ್ಞರಾಗಲಿ, ಪ್ರತಿಯೊಬ್ಬರೂ ಕೂಡ ಇದೇ ಆಹ್ವಾನ. ಏಕೆಂದರೆ ಇದು ಒಬ್ಬರು ಮಾಡಿ ನಿಮ್ಮನ್ನು ಬನ್ನಿ ಅಂತ ಕರೆಯುವಂಥದ್ದಲ್ಲ. ಎಲ್ಲ ಅಭಿಮಾನಿಗಳೆಲ್ಲರೂ ಸೇರಿದ್ದಾರೆ. ವಿಷ್ಣು ಸೇನಾ ಸಮಿತಿ ಅದರ ಮುಂಚೂಣಿಯಲ್ಲಿ ನೇತೃತ್ವ ವಹಿಸಿದೆ. ಅಷ್ಟು ಬಿಟ್ಟರೆ ಪ್ರತಿಯೊಬ್ಬರಿಗೂ ಆಹ್ವಾನ ಇದೆ ಇಲ್ಲಿ. ಸೊ ಎಲ್ಲರೂ ಬರಬೇಕು ಅನ್ನೋದೇ ಆಶೆ. ಸರ್, ಈಗ 18th ಬಂದರೆ ಹುಟ್ಟುಹಬ್ಬ ಅಂದರೆ ಪ್ರತಿ ವರ್ಷ ಅಭಿಮಾನ್ ಸ್ಟುಡಿಯೋ ಇತ್ತು, ಎಲ್ಲರೂ ಪುಣ್ಯಸ್ಮರಣೆ ಆಗಲಿ, ಹುಟ್ಟುಹಬ್ಬ ಆಗಲಿ ಅಲ್ಲಿಗೆ ಹೋಗಿ ಆಚರಣೆ ಮಾಡ್ತಾಯಿದ್ರು. ಬಟ್ ಈ ವರ್ಷ ಎಲ್ಲಿ ಹುಟ್ಟುಹಬ್ಬ ಮಾಡೋದು ಏನನ್ನೋದು ಅಭಿಮಾನಿಗಳಲ್ಲಿ ಕೂಡ ಒಂದಿಷ್ಟು ಗೊಂದಲಗಳಿದೆ. ಸೊ ಈಗ ಈ ಪ್ರಶ್ನೆಗೆ ನಾನು ಏನು ಉತ್ತರ ಕೊಡೋದು ಗೊತ್ತಿಲ್ಲ. ಒಂದು ಕಡೆ ನಮ್ಮ ವಿಷ್ಣು ಸರ್ ಅಭಿಮಾನಿಗಳೇ ಅದನ್ನು ಆ ಜಾಗಕ್ಕಾಗಿ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಅದು ಒಂದು ಕಡೆ. ಈಗ ಆ ಕಡೆ ಮೈಸೂರಿನಲ್ಲಿ ಒಂದು ಸರ್ಕಾರದಿಂದಲೇ ಸ್ಮಾರಕ ಆಗಿದೆ, ಅದಿನ್ನೊಂದು ಕಡೆ. ಅದಲ್ಲದೆ ಪ್ರತಿಯೊಬ್ಬರು ಈಗಾಗಲೇ ಊರುಗಳಲ್ಲಿ ಅವರವರು ಅಲ್ಲಲ್ಲೇ ಮಾಡ್ಕೊಳ್ತಾ ಇದ್ದಾರೆ. ಅದು ಪುಣ್ಯಸ್ಮರಣೆ ಆಗಲಿ, ಬರ್ತ್ಡೇ ಆಗಲಿ ಅಲ್ಲಲ್ಲೇ ಮಾಡಬೇಕು ಅಂತ ನಿರ್ಧಾರಗಳು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಇದರ ಮಧ್ಯೆ ನಾವು ಯಾವುದನ್ನು ಇದು ಬೇಡ, ಅದು ಸರಿ, ಇದು ತಪ್ಪು ಅಂತ ಹೇಳೋಂಗಿಲ್ಲ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅನ್ನೋ ಹಾಗೆ 27ನೇ ತಾರೀಕು ಮಾತ್ರ, ಸೆಪ್ಟೆಂಬರ್ 27ಕ್ಕೆ ಇದೊಂದು ದಾಖಲೆಯ ಕಾರ್ಯಕ್ರಮ ಆಗಲಿದೆ. ಇಲ್ಲಿಗೆ ಬನ್ನಿ ಅನ್ನೋದು ಮನವಿ. ಅಭಿಮಾನಿಗಳ ಮತ್ತು ಕುಟುಂಬದ ಮಧ್ಯೆ ಒಂದಿಷ್ಟು ಮನಸ್ತಾಪಗಳಿದೆ. ಆದರೆ ಈ ಕಾರ್ಯಕ್ರಮಕ್ಕೆ ಕುಟುಂಬಸ್ಥರ ಹಾಜರಾತಿನೂ ತುಂಬ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಸರ್? ಇಲ್ಲ, ಮನಸ್ತಾಪ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ದೀರಿ, ನನಗೆ ಅಭಿಮಾನಿಗಳು ಅಂದರೆ ಸ್ಮಾರಕದ ವಿಚಾರದಲ್ಲಿ ಅಭಿಮಾನಿಗಳು ಮತ್ತು ಅವರ ಮನಸ್ತಾಪ ಇಲ್ಲ, ಭಿನ್ನಾಭಿಪ್ರಾಯಗಳಿರ್ಬೋದು ಅಷ್ಟೇ. ಅವರ ಅಭಿಪ್ರಾಯ ಬೇರೆ, ಅಭಿಮಾನಿಗಳ ಅಭಿಪ್ರಾಯ ಬೇರೆ ಇರ್ಬೋದು. ಮನಸ್ತಾಪಗಳೆಲ್ಲ ಏನಿಲ್ಲ. ಆರಂಭ ಆಗ್ತಿದೆ. ಅವ್ರನ್ನ ಕರೆಯೋ ನಿಟ್ಟಿನಲ್ಲಿ ನೀವೆಲ್ಲ ಹೋಗಿ ಇನ್ವೈಟ್ ಮಾಡೋದು, ಅದ್ರ ಬಗ್ಗೆ ಈಗಾಗಲೇ ಮಾತಾಡಿರ್ಬೇಕು ಅನಿಸುತ್ತೆ ಶ್ರೀನಿವಾಸ್, ಗೊತ್ತಿಲ್ಲ. ಅದರಲ್ಲಿ ಇನ್ನೂ ತಪ್ಪೇನಿದೆ. ಅವರು ಸದಾ ಸ್ವಾಗತಾರ್ಹರು, ಅದರಲ್ಲಿ ಎರಡು ಮಾತಿಲ್ಲ.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಜ್ವಲ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಬೆಂಗಳೂರು.